ಮಿಥುನ ರಾಶಿ, ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಶುಭನಾ ಅಥವಾ ಅಶುಭನಾ? ಖಂಡಿತ ಮೊನ್ನೆ ನೋಡಿ, ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕು. ವೀಸಿಂಗ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಗರ್ಭಕ್ಕೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಈ ವಾರದಲ್ಲಿ ಸ್ವಲ್ಪ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ವಕ್ರದಲ್ಲಿ ಗುರು ಇರ್ತಕ್ಕಂಥ ಸಾನ್ನಿಧ್ಯ, ಸಪ್ತಮದಲ್ಲಿ ಶನಿ, ವಕ್ರದಲ್ಲಿ ಗುರು, ಅದಕ್ಕೆ ಹುಷಾರಾಗಿರಬೇಕು ಹೆಣ್ಮಕ್ಳು. ಕೇರ್ಫುಲ್ಲಾಗಿರಿ. ನದಿ ತೀರಗಳಲ್ಲಿ ಹುಷಾರಾಗಿರಿ. ನೀರು ಬಾತ್ರೂಮ್ ಕಡೆಗೆ ಏನಾರು ಹೋದಾಗ ಸ್ವಲ್ಪ ಹುಷಾರಾಗಿರಿ. ಸ್ನಾನದ ಮನೆ ಹೋದಾಗ ಸ್ವಲ್ಪ ಹುಷಾರಾಗಿರಿ. ಬೆಂಕಿಯಿಂದ ಸ್ವಲ್ಪ ದೂರ ಇರಿ, ಹುಷಾರಾಗಿರಿ. ಬಟ್ಟೆಗಳು, ದೀಪಗಳು, ನೀವು ಪೂಜೆಯನ್ನು ಮಾಡಬೇಕಾದ್ರೆ ದೀಪಗಳಿಗೆ ಬಟ್ಟೆ ಸುಟ್ಕೊಳ್ತಕ್ಕಂಥದ್ದು ಇವೆಲ್ಲ ಆಗ್ತಕ್ಕಂಥ ಅವಘಡ ನಡೀತಕ್ಕಂಥದ್ದು ಹುಷಾರಾಗಿರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ದತ್ತನ ಆಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಕೊಡ್ತಕ್ಕಂಥದ್ದು, ಅರಳಿ ವೃಕ್ಷಕ್ಕೆ ಹೋಗಿ ಇಲ್ಲ ಹತ್ತಿ ವೃಕ್ಷಕ್ಕೆ ಹೋಗಿ ಗುರುವಾರ ದಿನ ನಮಸ್ಕಾರ ಮಾಡ್ಕೊಂಬರ್ತಕ್ಕಂಥದ್ದು ಮಾಡಿ. ವಿದ್ಯಾರ್ಥಿಗಳು ಬಂದು ಔಡ್ದುಂಬರ ವೃಕ್ಷದಲ್ಲಿ ಕೂತ್ಕೊಂಡು 1-2 ನಿಮಿಷ ತುಪ್ಪದ ದೀಪಗಳನ್ನು, ಯಾರ್ಯಾರು ಹೆಣ್ಮಕ್ಳು ಗಂಡು ಮಕ್ಳು ಯಾರು ಇದ್ದೀರಿ, ತುಪ್ಪದ ದೀಪವನ್ನು ಹತ್ತಿ ವೃಕ್ಷದ ಕೆಳಗಡೆ, ಅರಳಿ ವೃಕ್ಷದ ಕೆಳಗಡೆ ದೀಪವನ್ನು ಅಂಟಿಸಿದಾಗ ಒಳ್ಳೆ ಜ್ಞಾನೋದಯ ಆಗ್ತಕ್ಕಂಥದ್ದು. ಟೀಚರ್ ಏನು ಹೇಳ್ತಾರೆ ಅದನ್ನು ಮತ್ತೆ ಅವ್ರಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯಲ್ಲಿರೋರು ಈ ವಾರದಲ್ಲಿ ಈ ಕೆಲಸವನ್ನು, ತುಪ್ಪದ ಬತ್ತಿಯನ್ನು ಹತ್ತಿಸ್ತಕ್ಕಂಥದ್ದು ಮಾಡಿ. ಅರಳಿ ವೃಕ್ಷದಲ್ಲಿ ಆಗಲಿ, ಔಡುದುಂಬರ ವೃಕ್ಷ ಹತ್ತಿ ವೃಕ್ಷದಲ್ಲಿ ಆಗಲಿ, ಅರಳಿ ವೃಕ್ಷದ ಕೆಳಗಡೆ ಆಗಲಿ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ.